ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 23ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನಲ್ಲಿ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ 2 ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಈ ಸೆಷನ್ನಲ್ಲಿ ನಾವು ಕಾಂಟ್ರಾಕ್ಟ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದು, ಕಾಂಟ್ರಾಕ್ಟಿ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡೋದು, ಹಾಗೆ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದು ನೋಡೋಣ. ABC Limited undertook a large contract on 31st December 2010. When the annual accounts were prepared, the position of the contract, which was commenced on 1st April 2010, was as follows. ಸೊ ABC ಲಿಮಿಟೆಡ್ ಅನ್ನೋದು ಒಂದು ಕಾಂಟ್ರಾಕ್ಟ್ನ ಇಟ್ಕೊಂಡಿದೆ. ಸೊ ಆ ಕಾಂಟ್ರಾಕ್ಟ್ ಅವ್ರದ್ದು ಇಯರ್ ಎಂಡಿಂಗ್, ಅಕೌಂಟಿಂಗ್ ಇಯರ್ ಎಂಡಿಂಗ್ ಪೀರಿಯಡ್ 31st December 2010 ಆಗಿದೆ. ಆದರೆ ಅವರು ಒಂದು ಕಾಂಟ್ರಾಕ್ಟ್ ಕಮೆನ್ಸ್ ಮಾಡಿರೋದು 1st April 2010ಗೆ ಕಮೆನ್ಸ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಇಲ್ಲಿದೆ. ಮಟೀರಿಯಲ್ಸ್ rupees 6 lakhs, ವೇಜಸ್ rupees 7 lakhs, sundries rupees 30,000, planned dispatch to site rupees 1 lakh, wages accrued rupees 10,000, materials on hand rupees 24,000. ಸೊ ನೆಕ್ಸ್ಟಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮುಂಚೆ ಇದು ಒಂದು ಸತಿ ನೋಡೋಣ. ಮಟೀರಿಯಲ್ಸು ಮತ್ತು ವೇಜಸ್ಸು, ಸನ್ಡ್ರೀಸ್, ಪ್ಲ್ಯಾನ್ ಡಿಸ್ಪ್ಯಾಚ್ಡ್, ವೇಜಸ್ ಅಕ್ರೂಡ್, ಮಟೀರಿಯಲ್ಸ್ ಆನ್ ಹ್ಯಾಂಡ್ ಮಾತ್ರ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ಬೇಕು. ಇನ್ನು ಉಳಿದಿದ್ದಷ್ಟು ನಾವು ಎಕ್ಸ್ಪೆನ್ಸಸ್ ಆದ್ದರಿಂದ ನಾವು ಡೆಬಿಟ್ ಸೈಡಲ್ಲಿ ತೊಗೊಳ್ಬೇಕು. ಮಟೀರಿಯಲ್ಸ್ ಎಕ್ಸ್ಪೆನ್ಸು, ವೇಜಸ್ ಎಕ್ಸ್ಪೆನ್ಸ್, ಅದಕ್ಕೆ ಒಂದು ವೇಜಸ್ ಅಕ್ರೂಡ್ ಅಂತ ಇದೆ. ಅಂದರೆ ಅಲ್ಲೇ ಇನ್ಕರ್ ಆಗಿದೆ ಬಟ್ ಅದನ್ನು ಪೇ ಮಾಡಿಲ್ಲ, ಅದರಿಂದ ವೇಜಸ್ ಔಟ್ಸ್ಟ್ಯಾಂಡಿಂಗ್. ಅಕ್ರೂಡ್ ಅಂದರೆ ವೇಜಸ್ ಔಟ್ಸ್ಟ್ಯಾಂಡಿಂಗ್. ಸೊ ಅಂದರೆ ವೇಜಸ್ ಏನು 7 lakhs ಇದೆ, ಅದಕ್ಕೆ ಈ 10,000 ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ವೇಜಸ್ ಆಗುತ್ತೆ. ಸನ್ಡ್ರೀಸ್ ಅಂದರೆ ಇತರೆ ಎಕ್ಸ್ಪೆನ್ಸಸ್ ಏನೇನಿದೆ ಅಂತ. ಪ್ಲ್ಯಾನ್ ಡಿಸ್ಪ್ಯಾಚ್ ಟು ಸೈಟ್ ಅಂದರೆ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ವ್ಯಾಲ್ಯೂ ಎಷ್ಟು ಈ ಕಾಂಟ್ರಾಕ್ಟಿಗೆ ಸೊ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿದ್ದಾರೆ. ಸೊ ಮಟೀರಿಯಲ್ಸ್ ಆನ್ ಹ್ಯಾಂಡ್ ಅಂದರೆ ಮಟೀರಿಯಲ್ಸ್ ಅಟ್ ಸೈಟು, ಸೊ ಅದನ್ನು ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟು ತೊಗೊಳ್ಬೇಕು. ದ ವ್ಯಾಲ್ಯೂ ಆಫ್ ದಿ ವರ್ಕ್ ಸರ್ಟಿಫೈಡ್ ವಾಸ್ rupees 14,40,000, which rupees 10,80,000 had been received. ಸೊ ಅಂದರೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಕೊಟ್ಟಿದ್ದಾರೆ 14,40,000. ಸೊ ಅದರಲ್ಲಿ 10,80,000 ಅಷ್ಟು ಕ್ಯಾಶ್ ರಿಸೀವ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ರಿಟೆನ್ಷನ್ ಇದೆ ಇಲ್ಲಿ. ಸೊ ಎಷ್ಟು 14,40,000 ನಮಗೆ ಟೋಟಲ್ ವರ್ಕ್ ಸರ್ಟಿಫೈಡ್ ಇದ್ದರೆ, ಸೊ 10,80,000 ಕ್ಯಾಶ್ ರಿಸೀವ್ ಆಗಿದ್ದರೆ ಉಳಿದಿದ್ದಷ್ಟು ರಿಟೆನ್ಷನ್ ಮನಿ ಅಂತ ಹೇಳ್ಬೋದು. ವರ್ಕ್ ಸರ್ಟಿಫೈಡ್ ಬಟ್ ವರ್ಕ್ ಫಿನಿಶ್ಡ್ ಬಟ್ ಅನ್ಸರ್ಟಿಫೈಡ್ ವಾಸ್ ವ್ಯಾಲ್ಯೂಡ್ ಅಟ್ rupees 40,000. ಸೊ ಇದು ಅನ್ಸರ್ಟಿಫೈಡ್ ವರ್ಕ್. ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ಗೆ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಎರಡೂ ಬೇಕಾಗುತ್ತೆ. ಸೊ ಎರಡು ಇನ್ಫಾರ್ಮೇಷನು ಈ ಪ್ಯಾರಾಗ್ರಾಫಲ್ಲಿ ಇದೆ. ಸೊ ನೆಕ್ಸ್ಟು, ದ ಪ್ಲ್ಯಾಂಟ್ ಅಟ್ ಸೈಟ್ ಆನ್ 31st December ವಾಸ್ ವ್ಯಾಲ್ಯೂಡ್ ಅಟ್ rupees 80,000. ಸೊ ಇದರಲ್ಲಿ ಪ್ಲ್ಯಾಂಟ್ ಇಶ್ಯೂಡ್ ಕೊಟ್ಟಿದ್ರು 1 lakh ಅಂತ. ಸೊ ಈಗ ಇದರಲ್ಲಿ ಈ ಪ್ಯಾರಾಗ್ರಾಫಲ್ಲಿ December 31st 2010ಗೆ ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂದರೆ ನಾವು ಪ್ಲ್ಯಾಂಟ್ ಅಟ್ ಸೈಟನ್ನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಪ್ಲ್ಯಾಂಟ್ ಅಟ್ ಸೈಟ್ ವ್ಯಾಲ್ಯೂ ಎಷ್ಟು ಇಯರ್ ಎಂಡಿಂಗ್ಗೆ ಅಂತ ಕೊಟ್ಟಿದ್ದಾರೆ 80,000 ಅಂತ. ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ rupees 24 lakhs. ಕಾಂಟ್ರಾಕ್ಟ್ ಪ್ರೈಸ್ ನಮ್ಮದು 24 lakhs ಇದೆ. ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ, ವರ್ಕ್ ಅನ್ಸರ್ಟಿಫೈಡ್ ಇದೆ, ಆ್ಯಂಡ್ ದೆನ್ ಕ್ಯಾಶ್ ರಿಸೀವ್ಡ್ ಇದೆ, ಎಲ್ಲ ಇನ್ಫಾರ್ಮೇಷನು ಇದೆ. ಆ್ಯಂಡ್ ದಿ ಕಾಸ್ಟ್ ಆಫ್ ವರ್ಕ್ ಟು ಡೇಟ್ ವಾಸ್ ವಿತಿನ್ ಎಸ್ಟಿಮೇಟ್ಸ್ ಪ್ರಕಾರ ಅವ್ರನ್ನ ಅದನ್ನು ಕಾಸ್ಟನ್ನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಯು ಆರ್ ರಿಕ್ವೈರ್ಡ್ ಟು ಗಿವ್ ಎನ್ ಅಪ್ರೋಪ್ರಿಯೇಟ್ ಅಕೌಂಟ್ ಇನ್ ದ ಕಾಂಟ್ರಾಕ್ಟ್ ಲೆಡ್ಜರ್ ಆ್ಯಂಡ್ ಆಫ್ಟರ್ ಟೇಕಿಂಗ್ ಕ್ರೆಡಿಟ್ for any profit which may reasonably be brought into account, and also show how the work in progress, material at site, plant at site will be shown in the next year's contract account, and also show how the particulars relating to contract should appear in the balance sheet of the company as at 31st December 2010. ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ಅವರು ಡೀಟೇಲಾಗಿ ಕೇಳಿರೋದಂದರೆ, ಸೊ ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡಿ, ಆ ಕಾಂಟ್ರಾಕ್ಟ್ ಅಕೌಂಟು ನೆಕ್ಸ್ಟ್ ಇಯರ್ ಓಪನಿಂಗ್ ಡೇಟಲ್ಲಿ ಹೇಗೆ ಕಾಣಿಸುತ್ತೆ ಅದನ್ನು ಬರೀರಿ. ಆ್ಯಂಡ್ ದೆನ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮ್ಮ ಈ ಕಾಂಟ್ರಾಕ್ಟದ್ದು ಸಂಬಂಧಪಟ್ಟಿದ್ದ ಇನ್ಫಾರ್ಮೇಷನ್ ಹೇಗೆ ಬರೀತೀರಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 3 ನಾವು ಪ್ರಿಪೇರ್ ಮಾಡಬೇಕು. ಒಂದು ಕಾಂಟ್ರಾಕ್ಟ್ ಅಕೌಂಟು, ಇನ್ನೊಂದು ಕಾಂಟ್ರಾಕ್ಟ್ ಅಕೌಂಟ್ ಅಟ್ ದಿಸ್ ಇಯರ್ ಎಂಡಿಂಗ್ ಪೀರಿಯಡ್ 31st December 2010ಗೆ, ಅಂದರೆ ಈ ವರ್ಷದ್ದು. ನೆಕ್ಸ್ಟ್ ಓಪನಿಂಗ್ ಡೇಟ್ ಅಂದರೆ 1st January 2011ಗೆ, ಆ್ಯಂಡ್ ಕಾಂಟ್ರಾಕ್ಟ್ ಅಕೌಂಟ್ ಹೇಗೆ ಕಾಣಿಸುತ್ತೆ ಅಂತ, ಮತ್ತು ಬ್ಯಾಲೆನ್ಸ್ ಶೀಟ್ ಆನ್ 31st December 2010. ಸೊ ಈ 3 ನಾವು ಪ್ರಿಪೇರ್ ಮಾಡಬೇಕು. ಫಸ್ಟು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡೋಣ.
ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2010. ಓಕೆ, ಸೊ ಅದರಲ್ಲಿ ಮಟೀರಿಯಲ್ಸ್ ಇತ್ತು, ವೇಜಸ್ ಇತ್ತು. ವೇಜಸ್ ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದೆ ಆಗಲೇ. ಮಟೀರಿಯಲ್ 6 lakhs ಇತ್ತು, ಆ್ಯಂಡ್ ದೆನ್ ವೇಜಸ್ಸು 7 lakh. ಓಕೆ, ವೇಜಸ್ ಮಟೀರಿಯಲ್ಸ್ 6 lakhs, ವೇಜಸ್ಸು 7 lakh, ಆ್ಯಂಡ್ ದೆನ್ ವೇಜಸ್ ಅಕ್ರೂಡ್ 10,000, ಆ್ಯಂಡ್ ದೆನ್ ಸನ್ಡ್ರೀಸ್ 30,000, ಪ್ಲ್ಯಾಂಟ್ ಡಿಸ್ಪ್ಯಾಚ್ ಟು ಸೈಟ್ 1 lakh. ಸೊ ಇದಿಷ್ಟು ನಮಗೆ ಡೆಬಿಟ್ ಸೈಡಲ್ಲಿ ಎಂಟ್ರಿ. ಮಟೀರಿಯಲ್ ಇನ್ ಹ್ಯಾಂಡ್ ಮಾತ್ರ ಇದನ್ನು ಕ್ರೆಡಿಟ್ ಸೈಡಲ್ಲಿ ಬರೆಯೋಣ. ಓಕೆ, ವೇಜಸ್ 7 lakhs ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ವೇಜಸ್, ದಟ್ ಈಸ್ ವೇಜಸ್ ಅಕ್ರೂಡ್ 10,000 ಆ್ಯಡ್ ಮಾಡಿದಾಗ ನಮಗೆ 7,10,000 ಆಯಿತು. ಸನ್ಡ್ರೀಸು 30,000 ಕೊಟ್ಟಿದ್ರು. ಪ್ಲ್ಯಾಂಟ್ ಇಶ್ಯೂಡ್ ಟು ಸೈಟ್ ಎಷ್ಟಿತ್ತು? 1 lakh ಕೊಟ್ಟಿದ್ರು. ಓಕೆ, ಮಟೀರಿಯಲ್ ಅಟ್ ಸೈಟು 24,000 ನಮ್ಮ ಪ್ರಾಬ್ಲಮ್ ಇನ್ಫಾರ್ಮೇಷನಲ್ಲಿತ್ತು. ಸೊ ನೆಕ್ಸ್ಟ್ ಪ್ಲ್ಯಾಂಟ್ ಅಟ್ ಸೈಟು ಸಹ ನೆಕ್ಸ್ಟ್ ಸ್ಲೈಡಲ್ಲೇ ಬಂದಿತ್ತು. ಪ್ಲ್ಯಾಂಟ್ ಆನ್ ಸೈಟ್ ಆನ್ 31st December 2010 ವಾಸ್ ವ್ಯಾಲ್ಯೂಡ್ ಅಟ್ ₹80,000. ಸೊ ಕೆಲವೊಂದು ಸರಿ ಅವರೇ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮಲ್ಲಿ ಪ್ಲ್ಯಾಂಟೆಡ್ ಸೈಟು ಅವರೇ ಕೊಟ್ಟಿರೋದ್ರಿಂದ ನಾವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. 80,000 ನಾವು ಪ್ಲ್ಯಾಂಟೆಡ್ ಸೈಟ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು, ಸೊ ಇದು ಇನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, 14,40,000 ನಮ್ಗೆ ವರ್ಕ್ ಸರ್ಟಿಫೈಡ್ ಇದೆ. ನಮ್ಮದು ಕಾಂಟ್ರಾಕ್ಟ್ ಪ್ರೈಸು ಹಿಯರ್ ಇಟ್ ಈಸ್ 24 lakhs. ಅಂದರೆ ಕಾಂಟ್ರಾಕ್ಟ್ ಪ್ರೈಸು 24 lakh ಇದೆ, ವರ್ಕ್ ಸರ್ಟಿಫೈಡ್ 14,40,000 ಅಂದರೆ ಇನ್ನು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ. ದಿಸ್ ಈಸ್ ಅನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂದ ತಕ್ಷಣ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಎರಡನ್ನೂ ಹಾಕ್ಕೊಳ್ಬೇಕಾಗುತ್ತೆ. ಸೊ ವರ್ಕ್ ಸರ್ಟಿಫೈಡ್ ಎಷ್ಟಿದೆ ನೋಡಿ, ವರ್ಕ್ ಸರ್ಟಿಫೈಡು 14,40,000, ಆ್ಯಂಡ್ ದೆನ್ ವರ್ಕ್ ಅನ್ಸರ್ಟಿಫೈಡು ಇಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಫ್ ವಿಚ್ 10,80,000 ಹ್ಯಾಡ್ ಬೀನ್ ರಿಸೀವ್ಡ್. Work finished but uncertified was valued at ₹40,000. Okay, certified is 14,40,000, uncertified is 40,000. ಸೊ ಎರಡು ಟೋಟಲ್ ಮಾಡಿದ್ರೆ ನಿಮಗೆ 14,80,000 ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತೆ. ಸೊ 14,80,000 ವರ್ಕ್ ಇನ್ ಪ್ರೋಗ್ರೆಸ್ಸು ಕ್ರೆಡಿಟ್ ಸೈಡಲ್ಲಿ ಈ 3 ಐಟಮ್ ಮಾತ್ರ ಇದೆ. ಇಲ್ಲಿ ಒಂದು ಮಟೀರಿಯಲ್ ಅಟ್ ಸೈಟ್, ಇನ್ನೊಂದು ಪ್ಲ್ಯಾಂಟ್ ಅಟ್ ಸೈಟ್, ಇನ್ನೊಂದು ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ಆ್ಯಂಡ್ ದೆನ್ ವರ್ಕ್ ಅನ್ಸರ್ಟಿಫೈಡ್. ಸೊ ಅಷ್ಟೂ ಟೋಟಲ್ ಮಾಡಿದ್ರೆ ನಮಗೆ, ಸೊ ಇಲ್ಲಿ ಅದೇ ಥರ ಕ್ರೆಡಿಟ್ಸ್ ಆ್ಯಂಡ್ ಡೆಬಿಟ್ಸ್ನ ಟೋಟಲ್ ಮಾಡಿ ನೋಡಿದಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಕ್ರೆಡಿಟ್ ಸೈಡು 15,84,000 ಆಗುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿದರೆ ನಮಗೆ, ಸೊ ವಿಲ್ ಗೆಟ್ ಎ ನೋಷ್ನಲ್ ಪ್ರಾಫಿಟ್ ಆಫ್ ₹1,44,000. ಸೊ ಡಿಫ್ರೆನ್ಸ್ ಕಂಡಿಡಿದಾಗ ನಮಗೆ 1,44,000 ನಮಗೆ ನೋಷ್ನಲ್ ಪ್ರಾಫಿಟ್ ಸಿಕ್ಕಿದೆ. ಸೊ ನೋಷ್ನಲ್ ಪ್ರಾಫಿಟ್ನ ಬ್ರಾಡ್ ಡೌನ್ ಮಾಡಿ ಇಲ್ಲಿ ಕ್ಯಾರಿ ಡೌನ್ ಮಾಡಿದ್ದೀವಿ. ಸೊ ಬ್ರಾಡ್ ಡೌನ್ ಬರೀಬೇಕಿತ್ತು ಇಲ್ಲಿ. ನೋಷ್ನಲ್ ಪ್ರಾಫಿಟ್ ಬ್ರಾಡ್ ಡೌನ್ 1,44,000. ಸೊ ಇದನ್ನು ನಾವೀಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಮತ್ತು ರಿಸರ್ವ್ಗೆ ನಾವು ಡಿವೈಡ್ ಮಾಡಬೇಕು. ಸೊ ಇಲ್ಲಿ ನೋಟಲ್ಲಿ ಮಾಡಿದ್ದೀವಿ. ಸೊ ಕ್ಯಾಲ್ಕುಲೇಷನ್ ಆಫ್ ಪೋರ್ಷನ್ ಆಫ್ ವರ್ಕ್, ಫಸ್ಟ್ ಎಷ್ಟು ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋಕ್ಕೆ ಮುಂಚೆ ನಾವು ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಅಲ್ಲಿಗೆ ವರ್ಕ್ ಸರ್ಟಿಫೈಡ್ 14,40,000 ಇತ್ತು, ಕಾಂಟ್ರಾಕ್ಟ್ ಪ್ರೈಸು 24 lakhs. ಸೊ ಪರ್ಸಂಟೇಜಲ್ಲಿ ನೋಡಿದಾಗ 60% ವರ್ಕ್ ಕಂಪ್ಲೀಟ್ ಆಗಿದ್ದರೆ, ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಇದ್ದರೆ, ಸೊ ಅಲ್ಲಿಗೆ ಈ ಫಾರ್ಮುಲಾನ ಯಾವಾಗಲೂ ನೋಷ್ನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ನ ಹಾಕ್ಕೊಳ್ಬೇಕು. ಸೊ ಇಲ್ಲಿ 1,44,000 ನಮಗೆ ನೋಷ್ನಲ್ ಪ್ರಾಫಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿದೆ ನೋಷ್ನಲ್ ಪ್ರಾಫಿಟ್ಟು 1,44,000, ಆ್ಯಂಡ್ ದೆನ್ 2/3 ಕಾನ್ಸ್ಟೆಂಟ್. ಕ್ಯಾಶ್ ರಿಸೀವ್ಡು ನಮಗೆ 10,80,000 ಅಂತ ಕೊಟ್ಟಿದ್ದಾರೆ ಇಲ್ಲಿ, 10,80,000. ಸೊ ಮತ್ತು ವರ್ಕ್ ಸರ್ಟಿಫೈಡು 14,40,000. ಸೊ ಅಕಸ್ಮಾತ್ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ರೆ ಡೈರೆಕ್ಟ್ ಅದನ್ನು ಹಾಕ್ಕೋಬೋದು. ಇಲ್ಲಿ ಕೊಟ್ಟಿಲ್ಲ. ಸೊ ನಾವು ಏನು ಮಾಡಿದ್ದೀವಿ, ಇಲ್ಲಿ ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್ನ ಹಾಕ್ಕೊಂಡು ನಾವಿಲ್ಲಿ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಹಾಕ್ಕೊಂಡಿದ್ದೀವಿ. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 72,000 rupees ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಸಿಕ್ತು. ಸೊ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಬರೆದು ಉಳಿದಿದ್ದ ಬ್ಯಾಲೆನ್ಸು ನಮಗೆ ರಿಸರ್ವ್ ಆಗುತ್ತೆ. ಸೊ ರಿಸರ್ವ್ ಅಂತ ಅಂದರೆ ಇಲ್ಲಿ ನಿಮಗೆ ನೋಷ್ನಲ್ ಪ್ರಾಫಿಟ್ ಮೈನಸ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಮಾಡಿದ್ರೆ 1,44,000 ಮೈನಸ್ 72,000 ಮಾಡಿದ್ರೆ 72,000 ಸೇಮ್ ಎಕ್ಸಾಕ್ಟ್ 72,000 P&L ಅಕೌಂಟ್ಗೆ 72,000 ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಸೊ ಇದು ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2010. ಸೊ ಅವರು ಕೇಳಿರೋದು ಇನ್ನೊಂದು ಏನು ಅಂದರೆ, ಆನ್ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗಲ್ಲೇ ಇದ್ರದ್ದು ಫಿಗರ್ಸ್ ಹೇಗೆ ಕಾಣಿಸುತ್ತೆ ಅಂತ ಕೇಳಿದ್ದಾರೆ.
ಸೊ ಇದು ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 1st January 2011 ಹೀಗೆ ಬರುತ್ತೆ ಅಂದರೆ, ಸೊ ಯಾವಾಗ್ಲೂ ವರ್ಕ್ ಇನ್ ಪ್ರೋಗ್ರೆಸ್ನ ಫಸ್ಟ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಈ 2011 ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಅಂದರೆ ಮಟೀರಿಯಲ್ ಆಗುತ್ತೆ, ವೇಜಸ್ ಆಗುತ್ತೆ, ಆಮೇಲೆ ಎಕ್ಸ್ಪೆನ್ಸಸ್ ಇರುತ್ತೆ, ಮತ್ತೇನಾದರೂ ಪ್ಲ್ಯಾಂಟ್ ಹೊಸದಾಗಿ ಇಶ್ಯೂ ಮಾಡಿದರೆ ಅದಿರುತ್ತೆ, ಓವರ್ ಹೆಡ್ಸ್ ಇರುತ್ತೆ. ಸೊ ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ. ಅದನ್ನೆಲ್ಲ ಬರೆಯೋಕ್ಕೆ ಮುಂಚೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ನ ಫಸ್ಟ್ ಬರ್ಕೊಳ್ಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಯಾವುದು ಅಂದರೆ ಹಿಂದಿನ ವರ್ಷದ್ದು ನಾವು ಬರೆದಿರ್ತೀವಲ್ಲ ಅದನ್ನು ಇಲ್ಲಿ ಕ್ಯಾರಿ ಓವರ್ ಮಾಡ್ಕೊಳ್ತೀವಿ. ಸೊ ಅದರಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ಇತ್ತು 14,40,000, ಅನ್ಸರ್ಟಿಫೈಡು 40,000, ಎರಡು ಸೇರಿ 14,80,000 ವರ್ಕ್ ಇನ್ ಪ್ರೋಗ್ರೆಸ್ ಬಂದಿತ್ತು. ಅದನ್ನಿಷ್ಟು ಬರ್ಕೊಂಡು ಅದರಲ್ಲಿ ರಿಸರ್ವ್ ಅಂತ ಇತ್ತು. ರಿಸರ್ವ್ ಎಲ್ಲಿ ಬಂದಿತ್ತು ಅಂದರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ರಿಸರ್ವು ನೋಷ್ನಲ್ ಪ್ರಾಫಿಟಲ್ಲಿ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಉಳಿದಿದ್ದನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ವಲ್ಲ, ಆ ರಿಸರ್ವನ್ನ ಲೆಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಲೆಸ್ ಮಾಡಿ 72,000 ಲೆಸ್ ಮಾಡಿದಾಗ ನಮಗೆ 14,08,000 ಬ್ಯಾಲೆನ್ಸ್ ಸಿಗುತ್ತೆ. ಇದನ್ನು ನಾವು ಡೆಬಿಟ್ ಸೈಡಲ್ಲಿ ಹಾಕ್ಕೊಳ್ಬೇಕು. ಸೊ ನೆನ್ಪಿಟ್ಕೋಬೇಕು, ಯಾವಾಗ್ಲೂ ಸೆಕೆಂಡ್ ಇಯರ್ದು ಏನಾದರೂ ನಾವು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಫಸ್ಟ್ ಇಯರ್ದು ನಾವು ವರ್ಕ್ ಇನ್ ಪ್ರೋಗ್ರೆಸ್ನ ಫಸ್ಟ್ ಬರ್ಕೊಳ್ಬೇಕು. ಅದರಲ್ಲಿ ರಿಸರ್ವ್ನ ಲೆಸ್ ಮಾಡಿ ಔಟ್ರ್ ಕಾಲಮ್ಗೆ ಇಟ್ಟು ಆಮೇಲೆ ಮುಂದೆ ಹೋಗಬೇಕು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಪ್ಲ್ಯಾಂಟ್ ಅಟ್ ಸೈಟ್ ಹಿಂದಿನ ವರ್ಷದ್ದು ಇದ್ದರೆ ಅದನ್ನು ಎಂಟ್ರಿ ಮಾಡಬೇಕು, ಮಟೀರಿಯಲ್ ಅಟ್ ಸೈಟ್ ಇದ್ದರೆ ಅದನ್ನು ಎಂಟ್ರಿ ಮಾಡಬೇಕು. ಸೊ ಅದು ಎಂಟ್ರಿ ಆದಮೇಲೆ ನೆಕ್ಸ್ಟ್ ಈ ವರ್ಷದ ಖರ್ಚುಗಳನ್ನ ಬರಿತಾ ಹೋಗಬೇಕು. ಸೊ ಇದು ಕಾಂಟ್ರಾಕ್ಟ್ ಅಕೌಂಟ್ ಫಾರ್ 1st January 2011 ಆಯಿತು. ಓಕೆ, ಇನ್ನೂ ಒಂದು ಕೇಳಿದರೆ ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ನಾವು ತೋರಿಸ್ತೀವಿ ಅಂತ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಸಹ ಸ್ವಲ್ಪ ಏನು ಎಕ್ಸ್ಟ್ರಾ ಏನು ಬರುತ್ತೆ, ಎಲ್ಲ ನಾರ್ಮಲ್ ಬ್ಯಾಲೆನ್ಸ್ ಶೀಟ್ ಥರನೇ ಇರುತ್ತೆ. ಸೊ ಇದರಲ್ಲಿ ಎಕ್ಸ್ಟ್ರಾ ಏನಂದರೆ, ಸೊ ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ನ ಬರಿತೀವಿ. ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದ P&L ಅಕೌಂಟ್ ಅಂದರೆ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್ ಇತ್ತಲ್ಲ, ನಮಗೆ ಇಲ್ಲಿ ಬಂದಿತ್ತು. ಓಕೆ, 72,000 ಅಂತ. ಆ 72,000 ಸೊ ನಾವು ಯಾವಾಗಲೂ ನಾರ್ಮಲಾಗಿ ಎಲ್ಲಿ ಬರಿತೀವಿ, ಬ್ಯಾಲೆನ್ಸ್ ಶೀಟಲ್ಲಿ P&L ಅಕೌಂಟ್ ಅಂದರೆ ಲೈಬಿಲಿಟಿ ಸೈಡಲ್ಲಿ ಬರಿತೀವಿ. ಅದೇ ಥರ ಇಲ್ಲಿ ಲೈಬಿಲಿಟಿ ಸೈಡಲ್ಲಿ P&L ಅಕೌಂಟ್ 72,000 ಫಾರ್ ದಿಸ್ ಕಾಂಟ್ರಾಕ್ಟ್ ಏನಿದೆ ಅದನ್ನು ಬರೀಬೇಕು. ಸೊ ನೆಕ್ಸ್ಟು ಬೇರೆ ಎಲ್ಲ ಅಸೆಟ್ಸ್ ಏನಾದರೂ ಇದ್ದರೆ ಬ್ಯಾಲೆನ್ಸ್ ಶೀಟಲ್ಲಿ ಆ ಅಸೆಟ್ಸ್ನೆಲ್ಲ ಹಾಕ್ಕೊಂಡು ಮತ್ತೆ ಎಕ್ಸ್ಟ್ರಾ ಇದರಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ ಆದ್ದರಿಂದ ಸೊ ನಾವು ಇದರಲ್ಲಿ ಏನಿತ್ತು ಅಷ್ಟನ್ನು ಮಾತ್ರ ಬರಿತಾ ಇದ್ವಿ ಈ ಕಾಂಟ್ರಾಕ್ಟ್ ಸಂಬಂಧಪಟ್ಟಿದ್ದು. ಸೊ ಪ್ಲ್ಯಾಂಟೆಡ್ ಸೈಟ್ ಇತ್ತು ನಮಗೆ 80,000. ಓಕೆ, ಪ್ಲ್ಯಾಂಟೆಡ್ ಸೈಟ್ 80,000 ಆ್ಯಂಡ್ ದೆನ್ ಮಟೀರಿಯಲ್ ಅಟ್ ಸೈಟ್. ಸೊ ಇದೆಲ್ಲ ಅಸೆಟ್ಸ್ ಆದ್ದರಿಂದ ಅದನ್ನು ಬರ್ಕೊಳ್ಬೇಕು. ಸೊ ಇದನ್ನು ನಾವು ಬರೆದಿದ್ದೀವಿ. ಪ್ಲ್ಯಾಂಟೆಡ್ ಸೈಟ್ 80,000, ಮಟೀರಿಯಲ್ ಅಟ್ ಸೈಟ್ 24,000. ಅಷ್ಟೇ ಅಲ್ಲ, ವರ್ಕ್ ಇನ್ ಪ್ರೋಗ್ರೆಸ್ನ ಬರ್ಕೊಳ್ಬೇಕು. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಇಲ್ಲಿ ವರ್ಕ್ ಸರ್ಟಿಫೈಡ್ ಮತ್ತು ಅನ್ಸರ್ಟಿಫೈಡ್ 14,40,000 ಸರ್ಟಿಫೈಡ್ ಇತ್ತು, ಅನ್ಸರ್ಟಿಫೈಡು 40,000 ಇತ್ತು. ಎರಡು ಸೇರಿಸಿದಾಗ 14,80,000 ನಮಗೆ ಟೋಟಲ್ ಆಯಿತು. ಅದರಲ್ಲಿ ಕ್ಯಾಶ್ ರಿಸೀವ್ಡ್ ಎಷ್ಟು, ಕ್ಯಾಶ್ ರಿಸೀವ್ಡ್ನ ಲೆಸ್ ಮಾಡ್ಕೊಳ್ಬೇಕು. ಕ್ಯಾಶ್ ರಿಸೀವ್ಡು 10,80,000 ಇತ್ತು, ಅದನ್ನು ಲೆಸ್ ಮಾಡಿದಾಗ ನಮಗೆ 4,00,000 ರೂಪೀಸು ಬ್ಯಾಲೆನ್ಸ್ ಸಿಕ್ತು. ಅದರಲ್ಲಿ ಮತ್ತೆ ನಾವು ರಿಸರ್ವ್ ಏನು ತೆಗೆದಿದ್ವಲ್ಲ 72,000 ಬಂದಿತ್ತು, P&L ಅಕೌಂಟ್ ನೋಷ್ನಲ್ ಪ್ರಾಫಿಟಲ್ಲಿ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಉಳಿದಿದ್ದಿತ್ತಲ್ಲ, ಸೊ 72,000 ರಿಸರ್ವ್ ಅದನ್ನು ಸಹ ಲೆಸ್ ಮಾಡಿ ಬಂದಿದ್ದನ್ನು ನಾವು ಔಟ್ರ್ ಕಾಲಮ್ಗೆ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಎಕ್ಸ್ಟ್ರಾ ಏನಿರುತ್ತೆ ಅಂದರೆ ಅಸೆಟ್ಸ್ ಲೈಬಿಲಿಟಿ ಸೈಡಲ್ಲಿ ಉಳಿದಿದ್ದೆಲ್ಲ ಏನೇನು ಬ್ಯಾಲೆನ್ಸಸ್ ಇತ್ತು ಹಾಕ್ಕೊಂಡಾದಮೇಲೆ ಸೊ ಇಲ್ಲಿ ಈ ವರ್ಷದ P&L ಅಕೌಂಟ್ ಒಂದು ಲೈಬಿಲಿಟಿ ಸೈಡಲ್ಲಿ, ಅಸೆಟ್ ಸೈಡಲ್ಲಿ ಪ್ಲ್ಯಾಂಟ್ ಅಟ್ ಸೈಟ್ ಇದ್ದರೆ, ಮಟೀರಿಯಲ್ ಅಟ್ ಸೈಟ್ ಇದ್ದರೆ, ಆ್ಯಂಡ್ ದೆನ್ ವರ್ಕ್ ಇನ್ ಪ್ರೋಗ್ರೆಸ್ ಬರಿಬೇಕಾದ್ರೆ ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡ್ ಎರಡೂ ಆ್ಯಡ್ ಮಾಡಿ ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಸಿಗುತ್ತೆ. ಅದರಲ್ಲಿ ಕ್ಯಾಶ್ ರಿಸೀವ್ಡ್ ಆ ವರ್ಷದ ರಿಸೀವ್ಡ್ ಎಷ್ಟಿರುತ್ತೆ ಅದನ್ನು ಲೆಸ್ ಮಾಡಿ ಆಮೇಲೆ ರಿಸರ್ವ್ನ ಲೆಸ್ ಮಾಡಿ ಬಂದದ್ದನ್ನು ನೀವು ಔಟ್ರ್ ಕಾಲಮ್ಗೆ ಹಾಕಬೇಕು. ಈಗ ಇನ್ನೊಂದು ಪ್ರಾಬ್ಲಮ್ನ ನೋಡೋಣ. XYZ Limited obtained a contract number 101 for rupees 40 lakhs. The following balances and information relate to contract for the year ended 31st December 2015. ಸೊ ನೋಡಿ, ಇಲ್ಲಿ ಎರಡು ಡೇಟ್ಸ್ ಕೊಟ್ಟಿದ್ದಾರೆ, 1/1/2015 ಮತ್ತು 31/12/2015 ಎರಡೂ ಡೇಟ್ಸಿಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡ್ ಎರಡೂ ಕೊಟ್ಟಿದ್ದಾರೆ. ಸೊ ವರ್ಕ್ ಸರ್ಟಿಫೈಡ್ ಫಾರ್ 1/1/2015 9,40,000, uncertified 11,200, materials at site 8,000, accrued wages means outstanding wages ಅಂತ, ಸೊ 5,000. ಸೊ ಅದೇ ಥರ 31/12/2015ಗೂ ಕೊಟ್ಟಿದ್ದಾರೆ ವರ್ಕ್ ಸರ್ಟಿಫೈಡ್
30 lakhs, work uncertified 32,000, materials at site 20,000, accrued wages on 31/12/2015, ಸೊ ಅಲ್ಲಿ 3,000 ಇದೆ. ಸೊ ಅಡಿಷನಲ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಇಯರ್ 2015 ಆರ್ materials issued from store 4 lakh, materials directly purchased 1,50,000, wages paid rupees 6 lakhs, architects fees 51,000. ಸೊ ಫಸ್ಟು ಇನ್ಫಾರ್ಮೇಷನ್ ನೋಡಿಬಿಡೋಣ. ಸೊ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಮಟೀರಿಯಲ್ಸ್ ಇಶ್ಯೂಡ್ ಫ್ರಮ್ ಸ್ಟೋರ್ ಅಂದರೆ ಸ್ಟೋರಿಂದ ಬಂದಿರೋದು, ಇದನ್ನು ಡೆಬಿಟ್ ಸೈಡಲ್ಲಿ ತೊಗೊಳ್ಬೇಕು. ಪರ್ಚೇಸ್ ಮಾಡಿದರೂ ಸಹ ಡೆಬಿಟ್ ಸೈಡಲ್ಲಿ ತೊಗೊಳ್ಬೇಕು. ವೇಜಸ್ ಪೇಯ್ಡ್ ಇದೆ, ಅಂದರೆ ಈ ವರ್ಷದ್ದು ವೇಜಸ್ ಪೇಯ್ಡು 6 lakhs ಇದೆ. ಅದರಲ್ಲಿ ಮೇಲೆ ನೋಡಿ ಇನ್ಫಾರ್ಮೇಷನಲ್ಲಿದೆ 1/1/2015 ಔಟ್ಸ್ಟ್ಯಾಂಡಿಂಗ್ ವೇಜಸ್ಸು 5,000 ಇತ್ತು. ಅಂದರೆ ಸೊ ಈ 6 lakhಲ್ಲಿ ಲಾಸ್ಟ್ ಇಯರ್ದು 5,000 ಪೇ ಆಗಿದೆ, ಮತ್ತು ಇದರಲ್ಲಿ 3,000 ಇನ್ನೂ ಪೇ ಮಾಡಬೇಕಿದೆ ಅಂತ. ಸೊ ಅಲ್ಲಿಗೆ ಓಪನಿಂಗ್ ಅಕ್ರೂಡ್ ವೇಜಸ್ ಏನಿದೆ ಅದನ್ನು ಲೆಸ್ ಮಾಡಬೇಕು, ಕ್ಲೋಸಿಂಗ್ ಅಕ್ರೂಡ್ ವೇಜಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟು ಆರ್ಕಿಟೆಕ್ಟ್ಸ್ ಫೀಸ್ ಇದೆ 51,000. ಸೊ 51,000 ಆರ್ಕಿಟೆಕ್ಟ್ಸ್ ಫೀಸ್ನು ಅದು ಎಕ್ಸ್ಪೆನ್ಸಸ್ಸು, ಅದನ್ನ ಡೆಬಿಟ್ ಮಾಡಬೇಕು. ಪ್ಲ್ಯಾಂಟ್ ಹೈರ್ ಚಾರ್ಜಸ್ ಇದೆ 50,000. ಸೊ 50,000 ಅದು ಎಕ್ಸ್ಪೆನ್ಸು, ಅದನ್ನು ಡೆಬಿಟ್ ಮಾಡಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 10,000, ಅದು ಎಕ್ಸ್ಪೆನ್ಸು ಡೆಬಿಟ್ ಮಾಡಿ. ಶೇರ್ ಆಫ್ ಜನರಲ್ ಓವರ್ಹೆಡ್ಸ್ ಫಾರ್ ಕಾಂಟ್ರಾಕ್ಟ್ ನಂಬರ್ 101 18,000. ಸೊ ಇದು ಎಕ್ಸ್ಪೆನ್ಸು, ಇದನ್ನು ಸಹ ಡೆಬಿಟ್ ಮಾಡಿ. ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್, ಸೊ ಇಲ್ಲಿ ಹೇಗೆ ನಮಗೆ ಸ್ಟೋರಿಂದ ಹೇಗೆ ನಮಗೆ ಮಟೀರಿಯಲ್ ಬಂದಿರುತ್ತೆ ಅದನ್ನು ಡೆಬಿಟ್ ಮಾಡ್ತೀವಿ. ಸೊ ಅದೇ ಥರ ರಿಟರ್ನ್ ಟು ಸ್ಟೋರ್ ಇದ್ದರೆ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕು. ಮಟೀರಿಯಲ್ ರಿಟರ್ನ್ ಟು ಸಪ್ಲೈಯರ್, ಈಗ ಪರ್ಚೇಸ್ ಮಾಡಿದ್ದು ಇರುತ್ತಲ್ಲ ಅದನ್ನು ಡೆಬಿಟ್ ಸೈಡಲ್ಲಿ ತೋರಿಸಿರ್ತೀವಿ, ಅದೇ ಥರ ರಿಟರ್ನ್ ಮಾಡಿದರೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗತ್ತೆ. ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್ ಪೇಯ್ಡ್ rupees 12,000. ಸೊ 12,000 ರುಪೀಸು ಫೈನ್ಸ್ ಆ್ಯಂಡ್ ಪೆನಾಲ್ಟೀಸು, ಇದು ಕಾಸ್ಟ್ ಅಕೌಂಟಿಗೆ ನಲ್ಲಿ ನಾವು ತೊಗೊಳಂಗಿಲ್ಲ. ಸೊ ಅದರಿಂದ ಇದನ್ನು ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ತೋರಿಸೋಲ್ಲ. ದ ಕಾಂಟ್ರಾಕ್ಟಿ ಪೇಸ್ 80% ಆಫ್ ವರ್ಕ್ ಸರ್ಟಿಫೈಡ್ ಇನ್ ಕ್ಯಾಶ್. You are required to prepare contract account showing clearly the amount of profits transferred to profit and loss account. Second one, contractee account, balance sheet. ಸೊ ಇಲ್ಲಿ ನಾವು ಒಂದು ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು, ಇನ್ನೊಂದು ಕಾಂಟ್ರಾಕ್ಟಿ ಅಕೌಂಟ್ನ, ಇನ್ನೊಂದು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಷನ್ ಇಲ್ಲಿದೆ. ಸೊ ಇನ್ಫಾರ್ಮೇಷನಲ್ಲಿ ಒಂದು 1/1/2015ಗೆ ಏನು ಇನ್ಫಾರ್ಮೇಷನ್ ಇದೆ, ಇನ್ನೊಂದು 31/12/2015 ಸೊ ಏನು ಬ್ಯಾಲೆನ್ಸಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ವರ್ಕ್ ಇನ್ ಪ್ರೋಗ್ರೆಸ್ಸು 1/1/2015ಗೆ ಇದೆ ಅಂದರೆ, ಸೊ ಇದ್ರ ಹಿಂದೆನೂ ಸಹ ಕಾಂಟ್ರಾಕ್ಟು ನಡೀತಾ ಇತ್ತು, ಕಂಟಿನ್ಯೂ ಆಗಿದೆ. ನೆಕ್ಸ್ಟು ಸಹ 31/12/2015ಗೂ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಇದೆ ಅಂದರೆ ನೆಕ್ಸ್ಟು ಸಹ ಕಂಟಿನ್ಯೂ ಆಗ್ತಾ ಇದೆ ಅಂತ. ಓಕೆ, ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ಕಾಂಟ್ರಾಕ್ಟ್ ನಂಬರ್ 101 ಫಾರ್ ದ ಇಯರ್ ಎಂಡೆಡ್ 31st December 2015. ಸೊ ಅಕೌಂಟ್ ಫಾರ್ಮ್ಯಾಟಲ್ಲಿ ಸೊ ಫಸ್ಟಿಗೆ ನಮಗೆ ಇದು ಕಾಂಟ್ರಾಕ್ಟಿಂದು ಕಂಟಿನ್ಯೂಯೇಷನ್ ಆಗಿರೋದ್ರಿಂದ ಫಸ್ಟು ಓಪ್ನಿಂಗಲ್ಲಿ 2 ವರ್ಕ್ ಇನ್ ಪ್ರೋಗ್ರೆಸ್ನ ಬರ್ಕೊಳ್ಬೇಕು. ಲಾಸ್ಟ್ ಇಯರ್ದು ಏನು ವರ್ಕ್ ಇನ್ ಪ್ರೋಗ್ರೆಸ್ ಇತ್ತಲ್ಲ ಅದ್ರ ಬ್ಯಾಲೆನ್ಸಸ್ನ ಬರ್ಕೊಳ್ಬೇಕು. ಸೊ ಬ್ಯಾಲೆನ್ಸಸ್ ಅಂತ ಹೇಳಿದ ತಕ್ಷಣ ಇಲ್ಲಿ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್, ಸೊ ಎರಡೂ ಬರ್ಕೊಳ್ಬೇಕು. ಅದರಲ್ಲಿ ಏನಾದರೂ ರಿಸರ್ವ್ ಕೊಟ್ಟಿದ್ರೆ ಅದನ್ನು ಸಹ ಡಿಡಕ್ಟ್ ಮಾಡ್ಕೋಬೇಕು. ಸೊ ವರ್ಕ್ ಸರ್ಟಿಫೈಡ್ 9,40,000 ಇತ್ತು, ವರ್ಕ್ ಅನ್ಸರ್ಟಿಫೈಡು 11,200 ಇದೆ. ಸೊ ಮಟೀರಿಯಲ್ ಅಟ್ ಸೈಟು 8,000 ಇದೆ. ಸೊ ಇಲ್ಲಿ ಅಷ್ಟೂ ಫಸ್ಟು ಎಂಟ್ರಿ ಮಾಡಿದ ಮೇಲೆ ಈ ವರ್ಷದ ಎಕ್ಸ್ಪೆನ್ಸಸ್ ಬರೀಬೇಕು. ಸೊ ವರ್ಕ್ ಸರ್ಟಿಫೈಡ್ 9,40,000, ವರ್ಕ್ ಅನ್ಸರ್ಟಿಫೈಡ್ 11,200. ಸೊ 9,51,200. ಸೊ ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್. ಸ್ಟಾಕು 8,000 ಇದೆ. ಸೊ ಮಟೀರಿಯಲ್ ಇಶ್ಯೂಡ್ ಈ ವರ್ಷದ ಎಕ್ಸ್ಪೆನ್ಸಸ್ ಬರೆಯೋಣ. ಸೊ ಈ ವರ್ಷದ ಎಕ್ಸ್ಪೆನ್ಸಸ್ಸು ಮಟೀರಿಯಲ್ ಇಶ್ಯೂಡ್ ಇದೆ ಫ್ರಮ್ ಸ್ಟೋರ್ಸ್ 4 lakh ಇದೆ, ಪರ್ಚೇಸ್ ಮಾಡಿದ್ದು ನಮಗೆ 1,50,000 ಇದೆ. ಹಾಗೆ ವೇಜಸ್ ಕೊಟ್ಟಿದ್ದಾರೆ, ವೇಜಸ್ಸಲ್ಲಿ 6 lakhs ಟೋಟಲ್ ಪೇಯ್ಡ್ ಇದೆ. ಅದರಲ್ಲಿ ಓಪ್ನಿಂಗ್ನ ಲೆಸ್ ಮಾಡಬೇಕು, ಕ್ಲೋಸಿಂಗ್ನ ಅಡಿಷನ್ ಮಾಡಬೇಕು. ಸೊ ಇದರಲ್ಲಿ ಮಟೀರಿಯಲ್ ಇಶ್ಯೂಡ್ 4 lakh, ಅದನ್ನು 4 lakh ಬರ್ತಿದ್ದೀವಿ. ಮಟೀರಿಯಲ್ ಪರ್ಚೇಸ್ 1,50,000 ಬರ್ತಿದ್ದೀವಿ. ನೆಕ್ಸ್ಟ್ ವೇಜಸ್ ಪೇಯ್ಡ್ 6 lakhs ಇದೆ. ಆ 6 lakhsಲ್ಲಿ ಕ್ಲೋಸಿಂಗ್ ಔಟ್ಸ್ಟ್ಯಾಂಡಿಂಗ್ ಏನಿತ್ತು 3,000ನ ಅದನ್ನು ಅಡಿಷನ್ ಮಾಡಿದ್ದೀವಿ. ಓಪ್ನಿಂಗ್ ಔಟ್ಸ್ಟ್ಯಾಂಡಿಂಗನ್ನು ಲೆಸ್ ಮಾಡಿದ್ದೀವಿ. ಸೊ 6 lakhಲ್ಲಿ 6 lakhಗೆ 3,000 ಆ್ಯಡ್ ಮಾಡಿಬಿಟ್ಟು 6,03,000 ಆಯಿತು. ಅದರಲ್ಲಿ ಓಪ್ನಿಂಗ್ ಔಟ್ಸ್ಟ್ಯಾಂಡಿಂಗ್ 5,000ನ ಅದನ್ನು ಲೆಸ್ ಮಾಡಿದ್ವಿ. ಯಾಕೆ ಅಂದರೆ
ವೇಜಸ್ ಪೇ ಟೋಟಲ್ ಎಷ್ಟಿದೆ 6 ಲ್ಯಾಕ್ ಇದೆ. ಆ 6 ಲ್ಯಾಕಲ್ಲಿ ಸೊ ಈ ವರ್ಷ ಇನ್ನೂ ಕೊಡಬೇಕಾಗಿರೋದು 3000, ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿದ್ದೀವಿ. ಸೊ ಲಾಸ್ಟ್ ಇಯರ್ದು ಅಂದರೆ ಅಲ್ಲೇ ಅದು ಲಾಸ್ಟ್ ಇಯರ್ದು ಖರ್ಚನ್ನ ಈ ಸರಿ ತೋರಿಸ್ತಾ ಇರೋದ್ರಿಂದ ಇದನ್ನು ತೋರಿಸ್ಕೊಡ್ದು. ಸೊ ಈ ವರ್ಷದ ಎಕ್ಸ್ಪೆನ್ಸ್ ಮಾತ್ರ ತೋರಿಸ್ಬೇಕಾಗಿರೋದ್ರಿಂದ ಅದನ್ನು ಡಿಡಕ್ಟ್ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಅಲ್ಲಿಗೆ ನಮಗೆ ಬ್ಯಾಲೆನ್ಸ್ ಎಷ್ಟು ಸಿಕ್ತು ಅಂದರೆ 5,98,000 ನಮಗೆ ಬ್ಯಾಲೆನ್ಸ್ ಸಿಕ್ತು. ಅದೇ ಥರ ನೆಕ್ಸ್ಟ್ ಎಕ್ಸ್ಪೆನ್ಸಸ್ಸು ಆರ್ಕಿಟೆಕ್ಟ್ಸ್ ಫೀಸ್ ಇದೆ, 51,000 ಆರ್ಕಿಟೆಕ್ಟ್ಸ್ ಫೀಸ್ ಇದೆ. ಸೊ ಅದನ್ನು ಸಹ ಡೆಬಿಟಲ್ಲಿ ತೋರಿಸಿ. ಪ್ಲ್ಯಾಂಟ್ ಹೈರ್ ಚಾರ್ಜಸ್ ಇದೆ 50,000, ಅದನ್ನು ಎಕ್ಸ್ಪೆನ್ಸು. ಆ್ಯಂಡ್ ದೆನ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇದೆ, ಮತ್ತು ಜನರಲ್ ಓವರ್ಹೆಡ್ಸ್ ಎಕ್ಸ್ಪೆನ್ಸ್ ಇದೆ. ಸೊ ಅಷ್ಟೂ ಸಹ ನಾವು ಡೆಬಿಟ್ ಸೈಡಲ್ಲಿ ತೋರಿಸೋಣ. ಆರ್ಕಿಟೆಕ್ಟ್ಸ್ ಫೀಸ್ 51,000, ಪ್ಲ್ಯಾಂಟ್ ಹೈರ್ ಚಾರ್ಜಸ್ 50,000, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 10,000, ಜನರಲ್ ಓವರ್ಹೆಡ್ಸ್ ಶೇರ್ನು 18,000 ಇತ್ತು, ಅಷ್ಟೂ ನಾವು ಅಲ್ಲಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದೀವಿ. ಸೊ ನೆಕ್ಸ್ಟು ಕ್ರೆಡಿಟ್ ಸೈಡಲ್ಲಿ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಆ್ಯಂಡ್ ದೆನ್ ಮಟೀರಿಯಲ್ ರಿಟರ್ನ್ ಟು ಸಪ್ಲೈಯರ್. ಸೊ ಇದೆರಡೂ ನಾವು ರಿಟರ್ನ್ ಮಾಡ್ತಿರೋದ್ರಿಂದ ನಮಗೆ ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕು. ಹೇಗೆ ನಾವು ರಿಸೀವ್ ಮಾಡಿದಾಗ ಡೆಬಿಟ್ ಸೈಡಲ್ಲಿ ತೋರಿಸಿದ್ವಿ, ಸ್ಟೋರಿಂದ ರಿಸೀವ್ ಮಾಡಿದಾಗ ಡೆಬಿಟ್ ಸೈಡಲ್ಲಿ, ಅದೇ ಥರ ಪರ್ಚೇಸ್ ಮಾಡಿದಾಗ ಡೆಬಿಟ್ ಸೈಡಲ್ಲಿ ತೋರಿಸಿದ್ವಿ. ಅದಕ್ಕೆ ಆಪೋಸಿಟ್ಟಾಗಿ ರಿಟರ್ನ್ ಮಾಡಿದಾಗ ಕ್ರೆಡಿಟ್ ಸೈಡಲ್ಲಿ, ಸಪ್ಲೈಯರ್ಗೆ ವಾಪಸ್ ಕಳಿಸ್ದಾಗೂ ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕು. ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್ನ ಈ ಕಾಂಟ್ರಾಕ್ಟಲ್ಲಿ ತೋರಿಸ್ಕೊಡ್ದು. ಸೊ ಅದೇ ಥರ ಮಟೀರಿಯಲ್ ಅಟ್ ಸೈಟ್ ಎಷ್ಟಿದೆ ನೋಡಿ, ಮಟೀರಿಯಲ್ ಅಟ್ ಸೈಟು 20,000 ಇದೆ. ಸೊ ಓಕೆ, ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ 25,000, ಮಟೀರಿಯಲ್ ರಿಟರ್ನ್ ಟು ಸಪ್ಲೈಯರ್ 15,000, ದೆನ್ ಮಟೀರಿಯಲ್ ಅಟ್ ಸೈಟು 20,000. ಸೊ ಪ್ಲ್ಯಾಂಟ್ ಅಟ್ ಸೈಟ್ ಇಲ್ಲ, ಯಾಕೆಂದರೆ ಪ್ಲ್ಯಾಂಟನ್ನು ಹೈರ್ ಮಾಡಿರೋದ್ರಿಂದ. ಸೊ ಇಲ್ಲಿ ಪ್ಲ್ಯಾಂಟ್ ಹೈರ್ ಮಾಡಿರೋದ್ರಿಂದ ಇಲ್ಲಿ ಪ್ಲ್ಯಾಂಟ್ ಹೈರ್ ಚಾರ್ಜಸ್ ಅಂತ ತೊಗೊಂಡಿದ್ದೀವಿ. ಎಸ್, ಸೊ ಅದರಿಂದ ನಮಗಿಲ್ಲಿ ಪ್ಲ್ಯಾಂಟ್ ಅಟ್ ಸೈಟು ಇರೋಲ್ಲ. ಸೊ ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಈ ವರ್ಷದ ಏನಿದೆ ನೋಡಿ, 31/12/2015ಗೆ. ಸೊ ವರ್ಕ್ ಸರ್ಟಿಫೈಡ್ 30 lakhs, ವರ್ಕ್ ಅನ್ಸರ್ಟಿಫೈಡು 32,000. ಸೊ ಅಷ್ಟೂ ಎಂಟ್ರಿ ಮಾಡಿ. 30 lakhs ನಮಗೆ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡು 32,000. ಸೊ ಟೋಟಲ್ಲು ಸೊ ನಮಗೆ 30,32,000 ಆಯಿತು. ಓಕೆ, ಸೊ ಟೋಟಲ್ ಮಾಡಿ ನಮಗೆ ಕ್ರೆಡಿಟ್ಸ್ ಟೋಟಲ್ಲು 30,92,000 ಟೋಟಲ್ ಸಿಗುತ್ತೆ ಕ್ರೆಡಿಟ್ ಸೈಡಿಂದು. ಬ್ಯಾಲೆನ್ಸ್ ಮಾಡಿದಾಗ ನೋಷ್ನಲ್ ಪ್ರಾಫಿಟ್ಟು 8,55,800. ಸೊ ಇದು ನೋಷ್ನಲ್ ಪ್ರಾಫಿಟ್ ಇನ್ಕಂಪ್ಲೀಟ್ ಆದ್ದರಿಂದ ನಮಗೆ ನೋಷ್ನಲ್ ಪ್ರಾಫಿಟ್ ಆಗಿದೆ. ಸೊ ಇದರಲ್ಲಿ ನಾವು ಎಷ್ಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದ್ರ ಕ್ಯಾಲ್ಕುಲೇಷನ್ನು ಗೊತ್ತಿದೆ. ಸೊ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಅಂದಾಗ ನಮಗೆ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಇಂಪಾರ್ಟೆಂಟು. ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಕಂಡುಹಿಡಿಬೇಕಂದ್ರೆ ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ವರ್ಕ್ ಸರ್ಟಿಫೈಡು ಗೊತ್ತಿದೆ 30 lakhs ಈ ವರ್ಷದ್ದು. ಸೊ ಕಾಂಟ್ರಾಕ್ಟ್ ಪ್ರೈಸ್ ಟೋಟಲ್ಲು 40 lakhs ಇದೆ. ಸೊ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ 75%. ಸೊ ಇದರಲ್ಲಿ 75% ಇರೋದ್ರಿಂದ 75% ಆ್ಯಂಡ್ ಎಬೋವ್ ಇದ್ದಾಗ ಟೋಟಲ್ ವರ್ಕ್ ಕಂಪ್ಲೀಟೆಡ್ ಪೋರ್ಷನ್ನು ನಮಗೆ ಅಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಮೇಲೆ ನಾವು ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆದರೆ ಸೊ ಇಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂದ್ರಿಂದ ನಾವು ಈ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ನೋಷ್ನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ನೋಷ್ನಲ್ ಪ್ರಾಫಿಟ್ ಬಂದಿದೆ 8,55,800 ಇಂಟು 2/3 ಕಾನ್ಸ್ಟೆಂಟ್ ಫಿಗರು ಇಂಟು 80%. ಸೊ ಹಾಕಿದಾಗ ನಮಗೆ 4,56,427 rupees ಆಯಿತು. ಸೊ ಅದು ನಮಗೆ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟು. ಸೊ ಅದನ್ನು ನೋಷ್ನಲ್ ಪ್ರಾಫಿಟಲ್ಲಿ ಲೆಸ್ ಮಾಡಿದಾಗ ನಮಗೆ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಸಿಗುತ್ತೆ. ಸೊ ಅಥವಾ ನಾವಿಲ್ಲಿ ಬ್ಯಾಲೆನ್ಸ್ ಮಾಡಿದ್ರೂ ಫಿಗರ್ ಸಿಗುತ್ತೆ 8,55,800. ಸೊ ಇಲ್ಲಿ ಪ್ರಾಫಿಟ್ ಟು P&L ಅಕೌಂಟು 4,56,427. ಸೊ ರಿಸರ್ವ್ಗೆ 3,99,373 rupees ಆಯಿತು. ಸೊ ನೆಕ್ಸ್ಟ್ ಕೇಳಿರೋದವರು ಕಾಂಟ್ರಾಕ್ಟಿ ಅಕೌಂಟು. ಕಾಂಟ್ರಾಕ್ಟಿ ಅಕೌಂಟ್ ಅಂತ ಅಂದಾಗ ಸೊ ಇಲ್ಲಿ ಕಾಂಟ್ರಾಕ್ಟಿಯಿಂದ ಎಷ್ಟು ನಾವು ಅಮೌಂಟನ್ನು ಇಸ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಇದು ಅಕೌಂಟ್ ಪ್ರಿಪೇರ್ ಆಗಿರುತ್ತೆ. ಸೊ ಇಲ್ಲಿ ಲಾಸ್ಟ್ ಇಯರಿಂದನೇ ಕಾಂಟ್ರಾಕ್ಟ್ ಇರೋದ್ರಿಂದ ಲಾಸ್ಟ್ ಇಯರು ಅಲ್ಲೇ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಇರೋದ್ರಿಂದ ಸೊ ಅದ್ರ ಮೇಲೆ ಎಷ್ಟು 80% ರಿಸೀವ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅದನ್ನು ಬರ್ಕೊಳ್ಳೋಣ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು ಅಂತ 9,40,000 ಮೇಲೆ 80% ಅಂದರೆ 7,52,000 ನಮಗೆ ಸೊ ಕ್ಯಾಶ್ ಲಾಸ್ಟ್ ಇಯರೇ ಇಸ್ಕೊಂಡಿದ್ದಾರೆ. ಸೊ ಅದರಿಂದ ಬ್ಯಾಲೆನ್ಸು ನಮಗೆ 7,52,000 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ. ಸೊ ನೆಕ್ಸ್ಟ್ ಈ ವರ್ಷ ಎಷ್ಟು ಇಸ್ಕೊಂಡಿದ್ದಾರೆ ಅನ್ನಲಿಕ್ಕೆ ಸೊ ಟೋಟಲ್ ನಮಗೆ
30 ಲ್ಯಾಕ್ ವರ್ಕ್ ಸರ್ಟಿಫೈಡ್ ಇದೆ. ಸೊ ಆ 30 ಲ್ಯಾಕ್ ಮೇಲೆ ಪೂರ್ತಿ ನಾವು ಇಲ್ಲಿ ನೋಡಿ 30 ಲ್ಯಾಕ್ ವರ್ಕ್ ಸರ್ಟಿಫೈಡ್ ಅದ್ರ ಮೇಲೆ 80% ತೊಗೋಕೂಡ್ದು. ಯಾಕೆಂದರೆ ಈ 30 ಲ್ಯಾಕ್ ಅನ್ನೋದು ಟೋಟಲ್ ಈ 9,40,000 ಸೇರಿ ಆಗಿರೋದು ಈ ವರ್ಷದ ಕೊನೆಗೆ ಅದ್ರ ವರ್ಕ್ ಸರ್ಟಿಫೈಡ್ ಎಷ್ಟು ಅಂತ. ಸೊ ಅದರಿಂದ 30 ಲ್ಯಾಕಲ್ಲಿ 9,40,000 ಲಾಸ್ಟ್ ಇಯರ್ದು ಲೆಸ್ ಮಾಡಿ ಏನು ಬಂದಿರುತ್ತೆ ಅದು ಈ ವರ್ಷದ್ದು ಇರುತ್ತೆ. ಸೊ ಅದ್ರ ಮೇಲೆ 80% ತೊಗೊಳ್ಬೇಕು. 30 ಲ್ಯಾಕ್ ಮೈನಸ್ 9,40,000 ದಟ್ ಈಸ್ ಈಕ್ವಲ್ ಟು 20,60,000. ಅದ್ರ ಮೇಲೆ 80%ನ ತೊಗೊಳ್ಳಿ. 80% ಕ್ಯಾಶ್ ರಿಸೀವ್ಡ್ ಎಷ್ಟು ಅಂತ 16,48,000 ಆಗುತ್ತೆ. ಸೊ ಟೋಟಲ್ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ 24 ಲ್ಯಾಕ್ಸು ಟೋಟಲ್ಲು ಕ್ಯಾಶ್ ರಿಸೀವ್ಡ್ ಟಿಲ್ ನೌ. ಓಕೆ, ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಆಗುತ್ತೆ 24 ಲ್ಯಾಕ್ಸ್. ಕ್ಯಾಶ್ ರಿಸೀವ್ಡ್ ಟಿಲ್ ಡೇಟ್ ಈಸ್ 24 ಲ್ಯಾಕ್ಸ್. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಲೈಬಿಲಿಟೀಸ್ ಮತ್ತು ಅಸೆಟ್ಸಲ್ಲಿ ಸೊ ಏನಾದರೂ ಕಂಪ್ನೀದು ಏನಾದರೂ ಕಾಂಟ್ರಾಕ್ಟರ್ದು ಕಂಪ್ನೀದು ಏನಾದರೂ ಅಸೆಟ್ಸು ಲೈಬಿಲಿಟೀಸ್ ಇದ್ದರೆ ಅವನ್ನೆಲ್ಲ ಮೆನ್ಷನ್ ಮಾಡಿ ಆದಮೇಲೆ ಸೊ ಇದನ್ನು ಸಹ ಇಲ್ಲಿ ಬರ್ಕೊಳ್ಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿಸ್ ಕಾಂಟ್ರಾಕ್ಟ್ ಎಷ್ಟು 4,56,427 ಬಂದಿತ್ತು ನಮಗೆ. ಇಲ್ಲಿ ನೋಡಿ 4,56,427 ಇತ್ತು. ಸೊ ಅದನ್ನು ಹಾಕ್ಕೊಳ್ಬೇಕು. ಸೊ ಅದರಲ್ಲಿ ಬೇರೆ ಏನಾದರೂ ಎಕ್ಸ್ಪೆನ್ಸಸ್ ಲೆಸ್ ಮಾಡೋದಿದ್ರೆ ಇಲ್ಲಿ ನೋಡಿ ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್ ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಲೆಸ್ ಮಾಡಲ್ಲ, ಬಟ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಥವಾ ಜನರಲ್ ಟೋಟಲ್ ಪ್ರಾಫಿಟಲ್ಲಿ ನಾವು ಅದನ್ನು ಲೆಸ್ ಮಾಡಬೇಕು. 12,000 ಇತ್ತು, ಅದನ್ನು ಲೆಸ್ ಮಾಡಿದರೆ 4,44,427 ರುಪೀಸು ನಮಗೆ P&L ಅಕೌಂಟು ಬ್ಯಾಲೆನ್ಸ್ ಸಿಗುತ್ತೆ. ಅದೇ ಥರ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇದ್ದರೆ ಸೊ ಅದು ಇತ್ತು ವೇಜಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದಿಸ್ ಇಯರ್ 3,000. ಸೊ ಏನು ಎಕ್ಸ್ಪೆನ್ಸಸ್ ಇದ್ದರೂ ಔಟ್ಸ್ಟ್ಯಾಂಡಿಂಗು ನಾವು ಲೈಬಿಲಿಟಿ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅಸೆಟ್ ಸೈಡಲ್ಲಿ ಬೇರೆ ಏನಾದರೂ ಅಸೆಟ್ಸ್ ಇದ್ರೂ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಥವಾ ಬಿಲ್ಡಿಂಗ್ಸು ಯಾವುದಿದ್ರೂ ಅದನ್ನು ಹಾಕ್ಕೊಂಡು ಅದಾದಮೇಲೆ ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದನ್ನು ಅಲ್ಲಿ ಅಸೆಟ್ಸ್ನು ಬರ್ಕೊಳ್ಬೇಕು. ಸೊ ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದ ಅಸೆಟ್ಸ್ ಏನಿರುತ್ತೆ ಅಂದರೆ ಮಟೀರಿಯಲ್ ಅಟ್ ಸೈಟ್ ಇರುತ್ತೆ, ಪ್ಲ್ಯಾಂಟ್ ಎಟ್ ಸೈಟ್ ಇರುತ್ತೆ, ಅಥವಾ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಇರುತ್ತೆ, ಆ್ಯಂಡ್ ದೆನ್ ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ ರೆಗ್ಯುಲರ್ ಆಗಿರೋದು. ಸೊ ಇದರಲ್ಲಿ ಮಟೀರಿಯಲ್ ಸ್ಟಾಕ್ ಅಟ್ ಸೈಟ್ ಇದ್ದಿದ್ದು ಏನಿತ್ತು 20,000 ಇತ್ತು. ಸೊ ಕಾಂಟ್ರಾಕ್ಟಲ್ಲಿ ಇದ್ದಿದ್ದು ಇಲ್ಲಿ ನೋಡಿ ಮಟೀರಿಯಲ್ ಅಟ್ ಸೈಟ್ ಇದೆ. ಎಸ್, ಮಟೀರಿಯಲ್ ಅಟ್ ಸೈಟ್ 20,000. ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ ಅಂದರೆ ಸ್ಟೋರಿಗೆ ವಾಪಸ್ ಬಂದಿರೋದ್ರಿಂದ ಸ್ಟೋರು ನಮ್ಮ ಅಸೆಟ್ ಸೈಡಿನ ಒಂದು ಭಾಗ ಆಗಿರೋದ್ರಿಂದ ಸೊ ಅದನ್ನು ಸಹ ತೊಗೊಳ್ಬೇಕು. ಮಟೀರಿಯಲ್ ರಿಟರ್ನ್ ಟು ಸಪ್ಲೈಯರ್ನ ತೊಗೋಕೂಡ್ದು, ಯಾಕಂದರೆ ಸಪ್ಲೈಯರ್ಗೆ ವಾಪಸ್ ಹೋಗಿರುತ್ತೆ, ನಮಗೆ ಯಾವುದೇ ರೀತಿಯಲ್ಲೂ ಅದು ಅಸೆಟ್ ನಮ್ಮಲ್ಲಿ ಇರಲ್ಲ, ಅದರಿಂದ ಅದನ್ನು ತೊಗೊಳ್ಕೂಡ್ದು. ಸೊ ಓನ್ಲಿ ಮಟೀರಿಯಲ್ ಅಟ್ ಸೈಟ್ ಆ್ಯಂಡ್ ದೆನ್ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ ಏನಿದೆ ಅವೆರಡೂ ಬರ್ತಿದ್ದೀವಿ. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ಸು. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಎಷ್ಟು ಈವರೆಗೆ ಆಗಿರೋದು 30 ಲ್ಯಾಕ್ಸು, ಅನ್ಸರ್ಟಿಫೈಡು 32,000, ಟೋಟಲ್ಲು 30,32,000 ಟೋಟಲ್. ಅದರಲ್ಲಿ ಕ್ಯಾಶ್ ರಿಸೀವ್ಡು ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಮಗೆ 24 ಲ್ಯಾಕ್ಸು ನಮಗೆ ಕ್ಯಾಶ್ ರಿಸೀವ್ ಆಗಿದೆ ಅಂತ ಸಿಕ್ಕಿದೆ. ಸೊ ಇದರಲ್ಲಿ ಕ್ಯಾಶ್ ರಿಸೀವ್ಡ್ ಈಸ್ 24 ಲ್ಯಾಕ್ಸ್. 30,32,000ಅಲ್ಲಿ ಸೊ ಈ 24 ಲ್ಯಾಕ್ಸ್ನ ಲೆಸ್ ಮಾಡಿದ್ರೆ 6,32,000 ಟೋಟಲ್ ಬ್ಯಾಲೆನ್ಸ್ ಇತ್ತು. ಅದರಲ್ಲಿ ಮತ್ತೆ ರಿಸರ್ವ್ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ವಿ. ಸೊ P&L ಅಕೌಂಟಿಗೆ ಟ್ರಾನ್ಸ್ಫರ್ ಆದಮೇಲೆ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಆಗಿತ್ತು ನೋಡಿ 3,99,373 ಇತ್ತಲ್ಲ, ಅದು ನಾವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ದು, ಅದನ್ನು ಸಹ ಲೆಸ್ ಮಾಡಿ ಆಮೇಲೆ ಬಂದಿದ್ದನ್ನು ಔಟರ್ ಕಾಲಮ್ಗೆ ಇಡಬೇಕು. ಸೊ ಇದು ಒಂದು ಕಾಂಟ್ರಾಕ್ಟ್ ಅಕೌಂಟಿನ ಪ್ರಾಬ್ಲಮಲ್ಲಿ ಕಾಂಟ್ರಾಕ್ಟ್ ಅಕೌಂಟು, ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ದೆನ್ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟ್ ಇನ್ನೂ ಒಂದು 2-3 ಸೆಷನಲ್ಲಿ ಇನ್ನೂ ಡಿಫರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಹೇಗಿರುತ್ತೆ ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.